ಮುಖ್ಯಾಂಶಗಳು. ಇಂದು ದಂಡಿ ಯಾತ್ರೆಯ 89ನೇ ವಾರ್ಷಿಕೋತ್ಸವ. ಸ್ವಾತಂತ್ರ್ಯ ಹೋರಾಟಕ್ಕೆ ಉಪ್ಪಿನ ಸತ್ಯಾಗ್ರಹ ಪ್ರೇರಣೆ, ಪ್ರಧಾನಿ ನರೇಂದ್ರ ಮೋದಿ. ಲೋಕಸಭಾ ಚುನಾವಣೆ ಹಿನ್ನೆಲೆ ದೆಹಲಿಯಲ್ಲಿ ಬಿಜೆಪಿ ಚುನಾವಣಾ ಪ್ರಣಾಳಿಕೆ ಸಮಿತಿ ಸಭೆ. ಅಹಮದಾಬಾದ್ನಲ್ಲಿ ಕಾಂಗ್ರೆಸ್ ಕಾರ್ಯಕಾರಿಣಿಯಲ್ಲಿ ಮಹತ್ವದ ಚರ್ಚೆ. ರಾಜಕೀಯ ಕ್ಷಿಪ್ರ ಬೆಳವಣಿಗೆ. ಗುಜರಾತ್ ಹಾಗೂ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸೇರಿದ ಕಾಂಗ್ರೆಸ್ ಮುಖಂಡರು. ಹಾಗೂ ಏಕದಿನ ಕ್ರಿಕೆಟ್ ಸರಣಿ. ಭಾರತ ಆಸ್ಟ್ರೇಲಿಯಾ ನಡುವೆ ದೆಹಲಿಯಲ್ಲಿ ನಾಳೆ ಅಂತಿಮ ಪಂದ್ಯ. ಸರಣಿ ಗೆಲುವಿಗಾಗಿ ಉಭಯ ತಂಡಗಳ ಹೋರಾಟ. ವಾರ್ತೆಗಳ ವಿವರ. ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿಯವರು ನಡೆಸಿದ್ದ ಉಪ್ಪಿನ ಸತ್ಯಾಗ್ರಹ ದಂಡಿ ಯಾತ್ರೆ ಎಂದೇ ಹೆಸರುವಾಸಿಯಾಗಿದೆ. ಇಂದು ದೇಶಾದ್ಯಂತ ದಂಡಿ ಯಾತ್ರೆಯ 89ನೇ ವಾರ್ಷಿಕೋತ್ಸವವನ್ನು ಆಚರಿಸಲಾಗುತ್ತಿದೆ. 1930ರ ಮಾರ್ಚ್ 12ರಂದು ಮಹಾತ್ಮ ಗಾಂಧಿಯವರು ಉಪ್ಪಿನ ಮೇಲಿನ ತೆರಿಗೆಯನ್ನು ವಿರೋಧಿಸಿ ತಮ್ಮ ಅನುಯಾಯಿಗಳೊಂದಿಗೆ ಅಹಮದಾಬಾದಿನ ಸಬರಮತಿ ಆಶ್ರಮದಿಂದ ದಂಡಿಯಾತ್ರೆಯನ್ನು ಆರಂಭಿಸಿದರು. ಸಬರಮತಿ ಆಶ್ರಮದಿಂದ ಸಮುದ್ರ ತಟದಲ್ಲಿರುವ ದಂಡಿಯವರೆಗೆ 240 ಮೈಲಿಗಳನ್ನು ಕಾಲ್ನಡಿಗೆಯಲ್ಲಿ ಕ್ರಮಿಸಿ ಅಲ್ಲಿ ಉಪ್ಪಿನ ಮೇಲಿನ ತೆರಿಗೆ ವಿರೋಧಿಸುವ ಸಂಕೇತವಾಗಿ ಉಪ್ಪನ್ನು ತಯಾರಿಸಿದರು. 23 ದಿನಗಳ ಕಾಲ ಮಹಾತ್ಮ ಗಾಂಧೀಜಿಯವರು ಅನುಯಾಯಿಗಳೊಂದಿಗೆ ದಂಡಿಗೆ ಕಾಲ್ನಡಿಗೆ ನಡೆಸಿದರು. ಈ ಸಂದರ್ಭದಲ್ಲಿ ಸತ್ಯಾಗ್ರಹಿಗಳನ್ನು ಉದ್ದೇಶಿಸಿ ಮಾತನಾಡಿದ್ದ ಮಹಾತ್ಮ ಗಾಂಧಿ, ಬ್ರಿಟಿಷ್ ಆಡಳಿತ ಕೊನೆಗಳಿಸಿ ಎಂದು ಘೋಷಿಸಿ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆ ನೀಡಿದ್ದರು. ये भाव निकले, मेरा जन्म ब्रिटिश साम्राज्य का नाश करने के लिए ही हुआ है. मैं कौवे की मौत मरूं या कुत्ते की मौत, पर स्वराज. ಇಂದು ದಂಡಿ ಉಪ್ಪಿನ ಸತ್ಯಾಗ್ರಹದ ವಾರ್ಷಿಕೋತ್ಸವ. 1930 ಮಾರ್ಚ್ 12ರಂದು ಆರಂಭಗೊಂಡ ದಂಡಿ ಸತ್ಯಾಗ್ರಹ ಸ್ವಾತಂತ್ರ್ಯ ಸಂಗ್ರಾಮದ ಅಸಹಕಾರ ಚಳವಳಿಗೆ ಮುನ್ನುಡಿ ಬರೆಯಿತು. ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರಿಗೆ ನಮನ ಸಲ್ಲಿಸಿದ್ದಾರೆ. ಪ್ರಧಾನಿ ಮೋದಿ ತಮ್ಮ ಟ್ವೀಟ್ ಸಂದೇಶದಲ್ಲಿ, ಬಾಪು ಅವರು ನ್ಯಾಯ ಮತ್ತು ಸಮಾನತೆಗಾಗಿ ಗುಜರಾತ್ನ ಸಬರಮತಿ ಆಶ್ರಮದಿಂದ ದಂಡಿವರೆಗೆ ಪಾದಯಾತ್ರೆ ನಡೆಸಿದ್ದರು. ಆ ಮೂಲಕ ಬ್ರಿಟಿಷರ ವಿರುದ್ಧದ ಹೋರಾಟಕ್ಕೆ ಭದ್ರ ಬುನಾದಿ ಹಾಕಿದ್ದರು. ನಂತರ ಆ ಹೋರಾಟ ಪ್ರಬಲಗೊಂಡಿತು ಎಂದು ಹೇಳಿದ್ದಾರೆ. ಅಲ್ಲದೆ ದಂಡಿಯಾತ್ರೆ ರೂಪುರೇಷೆಯನ್ನು ಸರ್ದಾರ್ ವಲ್ಲಭಭಾಯ್ ಪಟೇಲ್ ರೂಪಿಸಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ್ದರು ಎಂದು ಪ್ರಧಾನಿ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಅನ್ನು ಟೀಕಿಸಿರುವ ಪ್ರಧಾನಿ, ಬಡವರ ಅಭ್ಯುದಯಕ್ಕೆ ಆದ್ಯತೆ ನೀಡಿದ್ದ ಬಾಪೂಜಿಯವರ ತತ್ವಾದರ್ಶಗಳಿಗೆ ಕಾಂಗ್ರೆಸ್ ತಿಲಾಂಜಲಿ ನೀಡಿ ವೈಯಕ್ತಿಕ ಸಂಪತ್ತು ಗಳಿಕೆಗೆ ಹೆಚ್ಚಿನ ಆದ್ಯತೆ ನೀಡಿದೆ ಎಂದು ದೂರಿದ್ದಾರೆ. ಯಾವುದೇ ವ್ಯಕ್ತಿ ಮತದಾನ ಮಾಡಬಹುದಾಗಿದೆ. ರಾಷ್ಟ್ರೀಯ ಪೌರತ್ವ ನೋಂದಣಿಯ ಅಂತಿಮ ಕರಡು ಪಟ್ಟಿಯಲ್ಲಿ ಹೆಸರು ಸೇರ್ಪಡೆಗೊಂಡಿರಲಿ ಇಲ್ಲದಿರಲಿ, ಅದು ಮುಖ್ಯವಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ತುಂಬಾ ಕಾಲ ಅಳಿಸಲಾಗದ ಶಾಯಿ ಮತದಾನ ಪ್ರಕ್ರಿಯೆಯ ಪ್ರಮುಖ ಸಾಮಗ್ರಿ. ಈ ಶಾಯಿ ಗುರುತೆ ಮತದಾನ ಮಾಡಿರುವುದಕ್ಕೆ ಪುರಾವೆ. ಅಕ್ರಮ ಮತದಾನ ತಡೆಯಲು ಬೆರಳ ಮೇಲೆ ಹಾಕುವ ಗುರುತು ಅಳಿಸದಿರಲು ವಿಶಿಷ್ಟವಾದ ಶಾಯಿ ಬಳಕೆಯಲ್ಲಿದೆ. ಈ ಕುರಿತು ಒಂದು ವರದಿ. ಚುನಾವಣೆಗಳಲ್ಲಿ ಬಳಸುವ ವಿಶೇಷ ಶಾಯಿ ತಯಾರಿಕೆಯ ಹೆಗ್ಗಳಿಕೆ ರಾಜ್ಯದ ಮೈಸೂರು ಜಿಲ್ಲೆಯದ್ದು. ಮೈಸೂರು ಪೇಂಟ್ಸ್ ಅಂಡ್ ವಾರ್ನಿಷಸ್ ಈ ಶಾಯಿ ಪೂರೈಸುವ ಏಕೈಕ ಸಂಸ್ಥೆಯಾಗಿದ್ದು 1962ರಿಂದ ಎಲ್ಲಾ ಚುನಾವಣೆಗಳಿಗೂ ಶಾಯಿ ಪೂರೈಸುತ್ತಿದೆ. ಇನ್ನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆಗೆ ಮತದಾನ ನಡೆಯಲಿದ್ದು, ಈ ಶಾಯಿ ಪೂರೈಕೆಗೆ ಚುನಾವಣಾ ಆಯೋಗ ಬೇಡಿಕೆ ಸಲ್ಲಿಸಿದೆ. 10 ಮಿಲಿಲೀಟರ್ನ 26 ಲಕ್ಷ ಬಾಟಲ್ಗಳನ್ನು ಪೂರೈಸುವಂತೆ ಆಯೋಗ ತಿಳಿಸಿದೆ. ಅಳಿಸಲಾಗದ ಶಾಯಿ ಅಂದರೆ ಇಂಡೆಲಿಬಲ್ ಇಂಕ್ ತಯಾರಿಕಾ ಕಾರ್ಯ ಪ್ರಗತಿಯಲ್ಲಿದೆ. ಮುಂದಿನ 1 ವಾರದೊಳಗೆ 6 ಲಕ್ಷ ಸೀಸೆಗಳನ್ನು ಪೂರೈಸಲಿದೆ ಎಂದು ಸುದ್ದಿಸಂಸ್ಥೆ ವರದಿ ಮಾಡಿದೆ. ಚುನಾವಣಾ ಆಯೋಗದ ಹೊಸ ನಿಯಮದನ್ವಯ ಈ ಬಾರಿ 10 ಮಿಲಿ ಸೀಸೆಯಲ್ಲಿ ಶಾಯಿ ಪೂರೈಸಲಾಗುತ್ತಿದೆ. ಈವರೆಗೆ ಇದು ಕೇವಲ 5 ಮಿಲಿಯಷ್ಟಿತ್ತು. 2009ರ ಚುನಾವಣೆ ಸಂದರ್ಭದಲ್ಲಿ 20 ಲಕ್ಷ ಮತ್ತು 2014ರ ಚುನಾವಣೆ ಸಂದರ್ಭದಲ್ಲಿ 25 ಲಕ್ಷ ಬಾಟಲ್ಗಳನ್ನು ಸಂಸ್ಥೆ ಪೂರೈಸಿತ್ತು. ಈ ಶಾಯಿಯಲ್ಲಿನ ಸಿಲ್ವರ್ ನೈಟ್ರೇಟ್ ಅಂಶದಿಂದಾಗಿ ಚರ್ಮದ ಮೇಲೆ ಮೂಡಿದ ಗುರುತು ಚರ್ಮ ಒಡೆದು ಕೋಶಗಳು ಉತ್ಪತ್ತಿಯಾದಾಗಲೇ ಈ ಗುರುತು ಕಾಣದಂತಾಗುವುದು. ಈ ರಾಸಾಯನಿಕದ ಅಂಶ 7% 25ರಷ್ಟಿರುತ್ತದೆ. ಈ ಶಾಯಿ ಸಾಮಾನ್ಯವಾಗಿ ನೇರಳೆ ಬಣ್ಣದಿಂದ ಕೂಡಿರುತ್ತದೆ.
1937ರಲ್ಲಿ ಅಂದಿನ ಮೈಸೂರು ಸಂಸ್ಥಾನದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮೈಸೂರು ಲ್ಯಾಕ್ ಅಂಡ್ ಪೇಂಟ್ ವರ್ಕ್ಸ್ ಎಂಬ ಸಂಸ್ಥೆ ಸ್ಥಾಪಿಸಿದರು. ಅದುವೇ ಮೈಸೂರು ಪೇಂಟ್ಸ್ ಅಂಡ್ ವಾರ್ನಿಷಸ್ ಲಿಮಿಟೆಡ್ ಆಗಿ ರೂಪಾಂತರಗೊಂಡಿದೆ. ರಾಜ್ಯಾದ್ಯಂತ 2 ಹಂತದಲ್ಲಿ ನಡೆಯಲಿರುವ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವ ಪಕ್ಷಗಳು ಅಥವಾ ಅಭ್ಯರ್ಥಿಗಳು ಚುನಾವಣಾ ಪ್ರಚಾರಕ್ಕಾಗಿ ಸಭೆ ಸಮಾರಂಭಗಳಿಗಾಗಿ ಕಡ್ಡಾಯವಾಗಿ ಮುಂಚಿತವಾಗಿಯೇ ಜಿಲ್ಲಾಡಳಿತದಿಂದ ಪರವಾನಗಿ ಪಡೆಯಬೇಕಾಗುತ್ತದೆ. ಈ ಸಂಬಂಧ ಲೋಕಸಭಾ ಮತಕ್ಷೇತ್ರ ವ್ಯಾಪ್ತಿಯ ಎಲ್ಲ ಸಹಾಯಕ ಚುನಾವಣಾಧಿಕಾರಿಗಳು ಏಕಗವಾಕ್ಷಿ ಪದ್ಧತಿಯನ್ನು ಪುನರಾರಂಭಿಸಬೇಕೆಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಕಚೇರಿ ಸೂಚಿಸಿದೆ. ಏಕಗವಾಕ್ಷಿ ವ್ಯವಸ್ಥೆಯಲ್ಲಿ ಪೊಲೀಸ್, ವಿದ್ಯುತ್ ಸರಬರಾಜು ಕಂಪನಿಗಳು, ನಗರ ಸ್ಥಳೀಯ ಸಂಸ್ಥೆಗಳು, ಅಗ್ನಿಶಾಮಕ ದಳ ಅಧಿಕಾರಿಗಳನ್ನೊಳಗೊಂಡಿರುವ ಸಮಿತಿ, ರಾಜಕೀಯ ಪಕ್ಷಗಳ ಅಥವಾ ಅಭ್ಯರ್ಥಿಗಳ ಪ್ರಚಾರದ ಪರವಾನಗಿಯನ್ನು ಪರಾಮರ್ಶಿಸಿ ಅನುಮತಿ ನೀಡುವುದು ಎಂದು ಮೂಲಗಳು ತಿಳಿಸಿವೆ. ಚುನಾವಣೆ ಘೋಷಣೆಯಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಆಯುಧದ ಲೈಸೆನ್ಸ್ ಪಡೆದಿರುವವರು ಸಂಬಂಧಪಟ್ಟ ಪೊಲೀಸ್ ಠಾಣೆಗಳಲ್ಲಿ ಶಸ್ತ್ರಾಸ್ತ್ರಗಳನ್ನು ಜಮೆ ಮಾಡುವಂತೆ ಸೂಚನೆ ನೀಡಲಾಗಿದೆ. ಬೇಸಿಗೆಯ ಬಾಯಾರಿಕೆ ತಣಿಸುವ ದೇಹವನ್ನು ತಂಪಾಗಿಸುವ ಕಲ್ಲಂಗಡಿ ಮತ್ತು ದ್ರಾಕ್ಷಿ ಹಣ್ಣಿನ ಕಾಲವಿದು. ತೋಟಗಾರಿಕಾ ಬೆಳೆಗಾರರ ಸಹಕಾರಿ ಮಾರಾಟ ಮತ್ತು ಸಂಸ್ಕರಣಾ ಸಂಘ ಹಾಪ್ಕಮ್ಸ್ ಬೆಂಗಳೂರಿನಲ್ಲಿ 1 ತಿಂಗಳ ಕಾಲ ದ್ರಾಕ್ಷಿ ಹಾಗೂ ಕಲ್ಲಂಗಡಿ ಹಣ್ಣಿನ ಮೇಳ ಆಯೋಜಿಸಿದ್ದು, ಇದಕ್ಕೆ ಗ್ರಾಹಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವುದರ ಜೊತೆಗೆ ಆಂಟಿ ಆಕ್ಸಿಡೆಂಟ್ಸ್ ಮತ್ತು ಅಮೈನೋ ಆಸಿಡ್ ಅಂಶವುಳ್ಳ ಈ ಹಣ್ಣುಗಳು ಕ್ಯಾನ್ಸರ್ ತಡೆಗಟ್ಟುವಲ್ಲಿ ಸಹಕಾರಿಯಾಗಿವೆ. ಹಸಿರು, ಕೆಂಪು, ನೇರಳೆ ಹೀಗೆ ಬಗೆ ಬಗೆ ಬಣ್ಣಗಳಲ್ಲಿ ಸಿಗುವ ವಿವಿಧ ತಳಿಯ ದ್ರಾಕ್ಷಿ ಹಣ್ಣು ಪೊಟ್ಯಾಷಿಯಂ, ವಿಟಮಿನ್, ನಾರಿನಂಶಗಳ ಆಗರ. ಕಣ್ಣಿನ ತೊಂದರೆ, ರಕ್ತದೊತ್ತಡ, ಹೃದಯ ಸಂಬಂಧಿ ಕಾಯಿಲೆಗಳನ್ನು ನಿಯಂತ್ರಿಸುವಲ್ಲಿ ಈ ಹಣ್ಣು ಉಪಯುಕ್ತ. ಕಲ್ಲಂಗಡಿ ಹಣ್ಣು ಪ್ರೋಟೀನ್, ಮೆಗ್ನೀಷಿಯಂ, ವಿಟಮಿನ್ ಬಿ ಮೊದಲಾದ ಪೋಷಕಾಂಶಗಳನ್ನು ಹೊಂದಿದ್ದು ಅಧಿಕ ಮತ್ತು ಕಡಿಮೆ ರಕ್ತದೊತ್ತಡ ನಿಯಂತ್ರಿಸುವಲ್ಲಿ ಮಾತ್ರವಲ್ಲದೆ ಚರ್ಮ ಮತ್ತು ಕೂದಲಿನ ಆರೋಗ್ಯ ವೃದ್ಧಿಗೂ ನೆರವಾಗುತ್ತದೆ. ರಾಜ್ಯದ ವಿವಿಧ ತಳಿಯ ದ್ರಾಕ್ಷಿ ಹಾಗೂ ಕಲ್ಲಂಗಡಿ ಹಣ್ಣಿನ ಬೆಳೆಗಾರರನ್ನು ಪ್ರೋತ್ಸಾಹಿಸುವ ಸಲುವಾಗಿ ಈ ಮೇಳ ಆಯೋಜಿಸಲಾಗಿದ್ದು, ಗ್ರಾಹಕರಿಗೆ ಪ್ರತಿ ಕೆಜಿ ಹಣ್ಣಿಗೆ 10% ರಿಯಾಯಿತಿ ನೀಡಲಾಗುತ್ತದೆ. ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ಹಾಪ್ಕಾಮ್ಸ್ ಸಿಬ್ಬಂದಿ, ತಾಜಾ ಹಣ್ಣುಗಳು ಅತಿ ಕಡಿಮೆ ದರದಲ್ಲಿ ಗ್ರಾಹಕರಿಗೆ ದೊರೆಯುತ್ತಿದ್ದು, ಇಂತಹ ಮೇಳಗಳಿಂದ ರೈತರಿಗೂ ಅನುಕೂಲವಾಗುತ್ತದೆ ಎಂದರು. ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಗದಗ, ಕೋಲಾರ, ಚಿಕ್ಕಬಳ್ಳಾಪುರ ಹಾಗೂ ಬೆಂಗಳೂರು ಗ್ರಾಮಾಂತರ ಪ್ರದೇಶಗಳಲ್ಲಿ ಬೆಳೆದ ವಿವಿಧ ತಳಿಯ ದ್ರಾಕ್ಷಿ ಮತ್ತು ಕಲ್ಲಂಗಡಿ ಹಣ್ಣುಗಳು ಗ್ರಾಹಕರನ್ನು ಸೆಳೆಯುತ್ತಿವೆ. ಚಲನಚಿತ್ರ ಉದ್ಯಮ ದೇಶದಲ್ಲಿ ಉದ್ಯೋಗ ಅವಕಾಶ ಸೃಷ್ಟಿಸುವ ಮೂಲಕ ಅತ್ಯಂತ ತ್ವರಿತಗತಿಯ ಬೆಳವಣಿಗೆ ಸಾಧಿಸುತ್ತಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಕಾರ್ಯದರ್ಶಿ ಅಮಿತ್ ಖರೆ ಮುಂಬೈನಲ್ಲಿಂದು ಹೇಳಿದ್ದಾರೆ. ಫಿಕ್ಕಿ ಫ್ರೇಮ್ 2019 ಸಮಾವೇಶದಲ್ಲಿ ಮಾತನಾಡಿದ ಅವರು, ಚಲನಚಿತ್ರ ಉದ್ಯಮ 13.9ಕ್ಕೂ ಹೆಚ್ಚು ಬೆಳವಣಿಗೆ ಸಾಧಿಸುವ ಮೂಲಕ ಸುಮಾರು 2 ದಶಲಕ್ಷ ಉದ್ಯೋಗ ಸೃಷ್ಟಿಸುತ್ತಿದೆ ಎಂದು ಹೇಳಿದರು. ಜಗತ್ತಿನೆಲ್ಲೆಡೆ ನವಭಾರತದ ಮುನ್ನೋಟವನ್ನು ಸಿನಿಮಾ ರಂಗ ಬಿಂಬಿಸುತ್ತಿದೆ ಎಂದು ತಿಳಿಸಿದರು. So it provides job, it creates revenues, it is fast growing, and it also creates a vision of new India all over the world. 23,000 ರೋಹಿಂಗ್ಯಾ ನಿರಾಶ್ರಿತರನ್ನು ಚಂಡಮಾರುತಕ್ಕೀಡಾಗುವ ವಾಸಯೋಗ್ಯವಲ್ಲದ ದ್ವೀಪ ಪ್ರದೇಶಕ್ಕೆ ಸ್ಥಳಾಂತರಿಸುವ ಯೋಜನೆ ಜಾರಿಗೊಳಿಸಿದರೆ ಬಾಂಗ್ಲಾದೇಶ ಹೊಸ ಬಿಕ್ಕಟ್ಟು ಎದುರಿಸಬೇಕಾಗುತ್ತದೆ ಎಂದು ವಿಶ್ವಸಂಸ್ಥೆ ಎಚ್ಚರಿಕೆ ನೀಡಿದೆ.
ವಿಶ್ವಸಂಸ್ಥೆಯಲ್ಲಿನ ಮ್ಯಾನ್ಮಾರ್ನ ವಿಶೇಷ ಪ್ರತಿನಿಧಿ ಯಾಂಗಿಯಲ್ಲಿ ಸ್ಥಳಾಂತರಗೊಳ್ಳಲಿರುವ ಬಂಗಾಳಕೊಲ್ಲಿಯ ದ್ವೀಪ ಪ್ರದೇಶ ವಾಸಯೋಗ್ಯವೇ ಎಂಬುದು ಖಾತ್ರಿಯಾಗುತ್ತಿಲ್ಲ. ಮುಂದಾಲೋಚನೆ ಮತ್ತು ನಿರಾಶ್ರಿತರ ಒಪ್ಪಿಗೆ ಇಲ್ಲದೆ ಅವರನ್ನು ಸ್ಥಳಾಂತರಿಸಿದರೆ ಬಾಂಗ್ಲಾದೇಶ ಹೊಸ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಮಾನವ ಹಕ್ಕುಗಳ ಮಂಡಳಿಗೆ ನಿನ್ನೆ ತಿಳಿಸಿದ್ದಾರೆ. ಮುಂಗಾರು ಹಂಗಾಮಿನಲ್ಲಿ ನಿರಂತರವಾಗಿ ಪ್ರವಾಹಕ್ಕೆ ಸಿಲುಕುವ ದ್ವೀಪದಲ್ಲಿ ನಿರಾಶ್ರಿತರು ಸಿಲುಕಿಕೊಳ್ಳುವ ಸಾಧ್ಯತೆ ಇದೆ ಎಂದು ನಿರಾಶ್ರಿತರ ಪರ ವಕೀಲರು ಹೇಳಿದ್ದಾರೆ. ನಿರಾಶ್ರಿತರ ಸ್ಥಳಾಂತರದಿಂದ ಮುಖ್ಯ ಪ್ರದೇಶದಲ್ಲಿರುವ ಶಿಬಿರಗಳು ಜನದಟ್ಟಣೆಯಿಂದ ಮುಕ್ತಗೊಳ್ಳಲಿದೆ. ಬಾಂಗ್ಲಾದೇಶದ ಶಿಬಿರಗಳಲ್ಲಿ 7 ಲಕ್ಷ ರೋಹಿಂಗ್ಯಾ ನಿರಾಶ್ರಿತರನ್ನು ಇರಿಸಲಾಗಿದೆ. ಜೈಷ್ ಎ ಮೊಹಮ್ಮದ್ ಭಯೋತ್ಪಾದಕ ಸಂಘಟನೆಯ ಮುಖ್ಯಸ್ಥ ಮಸೂದ್ ಅಜರ್ ವಿರುದ್ಧ ನಿಷೇಧ ವಿಧಿಸಬೇಕೆಂಬ ಬೇಡಿಕೆ ಅಂತಿಮ ಹಂತದಲ್ಲಿದ್ದು ಪಾಕಿಸ್ತಾನ ಅಂತಾರಾಷ್ಟೀಯ ಮಟ್ಟದಲ್ಲಿ ಅಸಹಾಯಕ ಸ್ಥಿತಿಗೆ ತಲುಪಿದೆ. ಅಮೆರಿಕ, ಬ್ರಿಟನ್, ಫ್ರಾನ್ಸ್ ದೇಶಗಳು ಈ ಸಂಬಂಧ ಕಳೆದ ವಾರ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಪ್ರಸ್ತಾವನೆ ಸಲ್ಲಿಸಿದ್ದವು. ಪುಲ್ವಾಮಾ ಭಯೋತ್ಪಾದಕ ದಾಳಿಯ ಸಂಚುಕೋರ ಮಸೂದ್ ಅಜರ್ನನ್ನು ಜಾಗತಿಕ ಭಯೋತ್ಪಾದಕನೆಂದು ಘೋಷಿಸಬೇಕೆಂಬ ಪ್ರಸ್ತಾವನೆ ನಾಳೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಚರ್ಚೆ ನಡೆಸಲಿದೆ. ಈ ಮಧ್ಯೆ ಇಂದು ಅಫ್ಘಾನಿಸ್ತಾನ ಜೈಷ್ ಎ ಮೊಹಮ್ಮದ್ ಭಯೋತ್ಪಾದನೆ ಸಂಘಟನೆಯ ಮುಖ್ಯಸ್ಥ ಮಸೂದ್ ಅಜರ್ನನ್ನು ಜಾಗತಿಕ ಭಯೋತ್ಪಾದಕನೆಂದು ಘೋಷಿಸುವಂತೆ ಸಲ್ಲಿಸಲಾಗಿರುವ ಪ್ರಸ್ತಾವನೆಗೆ ಬೆಂಬಲ ಸೂಚಿಸುವ ಮೂಲಕ ನೆರೆಯ ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸಿದೆ. ಅಫ್ಘಾನಿಸ್ತಾನದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಬ್ದುಲ್ಲಾ ಮೆಹಮೂದ್ ತಮ್ಮ ದೇಶದ ನಿಲುವನ್ನು ವಿಶ್ವಸಂಸ್ಥೆಯಲ್ಲಿ ಮಂಡಿಸಿದರು. Tolerance approach based on genuine and sincere cooperation by all states is key to success. Strict enforcement of Security Council sanctions measures contained in its Resolution 1988 and 1265 should no longer be compromised. Any failure in this regard translates to a failure of the Security Council's response to combating terrorism and extremism groups effectively, and also renders these groups capable of continuing their destructive activities. ಜಮ್ಮು ಕಾಶ್ಮೀರದ ಕುಪ್ವಾರ ಜಿಲ್ಲೆಯ ಖೋನಿನಲ್ ಪ್ರದೇಶದಲ್ಲಿ ಹಿಮಪಾತಕ್ಕೆ ಸಿಲುಕಿ 3 ಪ್ರವಾಸಿಗರು ಮೃತಪಟ್ಟಿರುವ ಘಟನೆ ಕಳೆದ ರಾತ್ರಿ ಸಂಭವಿಸಿದೆ. 5 ಮಂದಿ ಪ್ರವಾಸಿಗರ ತಂಡ ಖೋನಿನಲ್ ಪ್ರದೇಶದ ಬಳಿ ತೆರಳುತ್ತಿದ್ದಾಗ ಹಿಮಪಾತಕ್ಕೆ ಸಿಲುಕಿ 3 ಸಾವನ್ನಪ್ಪಿದ್ದು ತೀವ್ರವಾಗಿ ಗಾಯಗೊಂಡಿರುವ 2 ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ನಡುವೆ ಹಿಮಾಚಲ ಪ್ರದೇಶದ ಮನಾಲಿ, ಕುಪ್ರಿ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಹಿಮಪಾತ, ಮಳೆಯಿಂದಾಗಿ ಉಷ್ಣಾಂಶ ಶೂನ್ಯ ಮಟ್ಟಕ್ಕೆ ಇಳಿದಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮನಾಲಿ, ಕುಲು, ಶಿಮ್ಲಾ, ಧರೇಜಿ ಜಿಲ್ಲೆಗಳಲ್ಲಿ ಹೊಸದಾಗಿ ಸುರಿದ ಹಿಮಪಾತ ಹಾಗೂ ಮಳೆಯಿಂದಾಗಿ ಉಷ್ಣಾಂಶ ಶೂನ್ಯ ಮಟ್ಟಕ್ಕೆ ಕುಸಿದಿದೆ ಎಂದು ವರದಿಯಾಗಿದೆ. They were travelling towards Karna when the blizzard swept the area at around 1 a.m. 2 persons have been hospitalized in the incident. There is a light to moderate rainfall in Himachal Pradesh, Manali in Kullu district, Kufri in Shimla district and Dalhousie in Chamba received 9 centimeter, 3 centimeter and 2 centimeter of snowfall respectively. Kelong area of Lahore and Spiti and Kinnaur's Kalpa witnessed snowfall yesterday. The minimum temperature in Manali and Kalpa was recorded at -3.8 and -3.6 degrees Celsius respectively. Kelong continued to be the coldest place in the state with a low of -8 degrees Celsius. The minimum temperature in Kufri was -0.5 degrees Celsius, whereas the minimum temperature in Dalhousie and Shimla was 2.1 and 3.3 degrees Celsius respectively. ಇನ್ನು ಹವಾವರ್ತಮಾನ. ದಕ್ಷಿಣ ಒಳನಾಡು ಹಾಗೂ ಕರಾವಳಿ ಭಾಗದಲ್ಲಿ ಅಲ್ಲಲ್ಲಿ ಮಳೆಯಾಗಿದ್ದು ಉತ್ತರ ಒಳನಾಡಿನಲ್ಲಿ ಒಣಹವೆ ಮುಂದುವರೆದಿದೆ. ಕೊಡಗು ಜಿಲ್ಲೆಯ ಮಡಿಕೇರಿಯಲ್ಲಿ 2 ಸೆಂಟಿಮೀಟರ್ ಮಳೆಯಾಗಿದೆ. ಕಲಬುರಗಿಯಲ್ಲಿ ಗರಿಷ್ಠ ಅತಿ ಹೆಚ್ಚು 40.9 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು. ದಾವಣಗೆರೆಯಲ್ಲಿ ಕನಿಷ್ಠ 15.8 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ದಕ್ಷಿಣ ಒಳನಾಡಿನಾದ್ಯಂತ ಚದುರಿದಂತೆ ಮಳೆ ಅಥವಾ ಗುಡುಗು ಸಹಿತ ಭಾರೀ ಮಳೆ ಸಂಭವ. ಕರಾವಳಿ ಹಾಗೂ ಉತ್ತರ ಒಳನಾಡಿನಲ್ಲಿ ಒಣಹವೆ ಮುಂದುವರಿಕೆ.
ಬೆಂಗಳೂರು ಹಾಗೂ ಸುತ್ತಮುತ್ತ ಶುಭ್ರ ಆಕಾಶದ ವಾತಾವರಣ, ಗರಿಷ್ಠ 35, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ದಂಡಿ ಯಾತ್ರೆಯ 89ನೇ ವಾರ್ಷಿಕೋತ್ಸವ. ಸ್ವಾತಂತ್ರ್ಯ ಹೋರಾಟಕ್ಕೆ ಉಪ್ಪಿನ ಸತ್ಯಾಗ್ರಹ ಪ್ರೇರಣೆ, ಪ್ರಧಾನಿ ನರೇಂದ್ರ ಮೋದಿ. ಲೋಕಸಭಾ ಚುನಾವಣೆ ಹಿನ್ನೆಲೆ ದೆಹಲಿಯಲ್ಲಿ ಬಿಜೆಪಿ ಚುನಾವಣಾ ಪ್ರಣಾಳಿಕೆ ಸಮಿತಿ ಸಭೆ. ಅಹಮದಾಬಾದ್ನಲ್ಲಿ ಕಾಂಗ್ರೆಸ್ ಕಾರ್ಯಕಾರಿಣಿಯಲ್ಲಿ ಮಹತ್ವದ ಚರ್ಚೆ. ರಾಜಕೀಯ ಕ್ಷಿಪ್ರ ಬೆಳವಣಿಗೆ. ಗುಜರಾತ್ ಹಾಗೂ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸೇರಿದ ಕಾಂಗ್ರೆಸ್ ಮುಖಂಡರು. ಹಾಗೂ ಏಕದಿನ ಕ್ರಿಕೆಟ್ ಸರಣಿ. ಭಾರತ ಆಸ್ಟ್ರೇಲಿಯಾ ನಡುವೆ ದೆಹಲಿಯಲ್ಲಿ ನಾಳೆ ಅಂತಿಮ ಪಂದ್ಯ. ಸರಣಿ ಗೆಲುವಿಗಾಗಿ ಉಭಯ ತಂಡಗಳು ಸಜ್ಜು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.